ಮತ್ತೊಂದು ಕಡೆ ಆರ್ಎಸ್ಎಸ್ ವಿರುದ್ಧ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ಗೆ ದೇಣಿಗೆ ಕೊಡೋದ್ಯಾರು, ಹಣ ಎಲ್ಲಿಂದ ಬರುತ್ತೆ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆರ್ಎಸ್ಎಸ್ ರಿಜಿಸ್ಟರ್ ಆಗಿಲ್ಲ, ಆದರೂ ಕೂಡ ದೇಣಿಗೆ ಬರುತ್ತೆ. ಎಲ್ಲಿಂದ ಬರುತ್ತೆ ಹಣ, ಯಾರು ಕೊಡ್ತಾರೆ? ಈಗ ದೇವಸ್ಥಾನದ ಹುಂಡಿ ಹಣವನ್ನೇ ಲೆಕ್ಕ ಇಡ್ತಾ ಇದೀವಲ್ವಾ? ಆರ್ಎಸ್ಎಸ್ ದೇವಸ್ಥಾನ ದೇವರಿಗಿಂತ ದೊಡ್ಡದಾ? ಕಲ್ಲಡ್ಕ ಪ್ರಭಾಕರ್ ಭಟ್ ಯಾರ್ರೀ? ಕಾನೂನಿಗಿಂತ ದೊಡ್ಡವರಾ? ಸಂವಿಧಾನಕ್ಕಿಂತ ದೊಡ್ಡವರೇನ್ರಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕಾನೂನು ಮೀರಿದ್ರೆ ಸರ್ಕಾರ ಏನು ಸುಮ್ಮನೆ ಕೂತ್ಕೊಳ್ಳುತ್ತಾ? ಕಲ್ಲಡ್ಕ ಅಲ್ಲ, ಅವರಪ್ಪನಾದರೂ ಸರಿ ಕಾನೂನು ಪಾಲಿಸಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನೋಡಿ, ಈಗ ದೇವಸ್ಥಾನದಲ್ಲಿ ಇರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಗ್ತದೆ. RSS ದೇಣಿಗೆ ಕೊಡ್ತಾ ಇರುವಂತ ಲೆಕ್ಕ ಯಾಕೆ ಸಿಗ್ತಾ ಇಲ್ಲ ನಿಮಗೆ? ದೇವ್ರಿಗಿಂತ ದೊಡ್ಡವರಾಗ್ಬಿಟ್ರೆ ಇವರು? ಇಲ್ಲ ವಾಲಂಟಿಯರ್ ಕೊಡ್ತಾರೆ, ವಾಲಂಟಿಯರ್ ಕೊಡ್ತಾರೆ. ವೆರಿ ಗುಡ್. ಐ ವಾಂಟ್ ಟು ನೋ ಹೂ ದ ವಾಲಂಟಿಯರ್ಸ್ ಆರ್. ಐ ವಾಂಟ್ ಟು ನೋ ಹೂ ಇಸ್ ಗಿವಿಂಗ್ ಹೌ ಮಚ್. ದೇವಸ್ಥಾನಗಳಲ್ಲಿ ಇರುವಂತ ದುಡ್ಡನ್ನ ಎಣಿಸ್ಬಿಟ್ಟು ವಾಪಸ್ಸು ಜೀರ್ಣೋದ್ಧಾರ ಕೊಡ್ತಾ ಇದ್ದೀವಿ. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಆದಾಯ? ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಚೇರಿಗಳು ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಇವರೆಲ್ಲ ಓಡಾಡ್ತಾರೆ. ಹೆಂಗ್ ಸರ್? ಈಗ ಯಾವುದೇ ಸಂಸ್ಥೆಗೆ ದೇಣಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ? ಹೆಂಗ್ ಗೊತ್ತಾ? ಇವರು ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ದೇಶದಿಂದ ಬರ್ತಾ ಇದೆಯಾ? ಯಾರವರು? ಕಾನೂನಿಗಿಂತ ದೊಡ್ಡವರು ಅವರು? ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ಭಟ್? ಇಸ್ ಈ ಅಬೌವ್ ದ ಲಾ? ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರಿ ಇವರೆಲ್ಲರೂ? ಮಾಡಲಿ ನೋಡೋಣ. ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ವಿತೌಟ್ ಪರ್ಮಿಷನ್ ಮಾಡಕ್ಕೆ ಹೋದ್ರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ.